ಕೇರಳ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರ್ಕಳ ಶಿವಗಿರಿ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. 93ನೇ ಶಿವಗಿರಿ ತೀರ್ಥಯಾತ್ರಾ ಮಹೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿರು. ಕೇರಳದಲ್ಲಿ 93ನೇ ಶಿವಗಿರಿ ತೀರ್ಥಯಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾರಾಯಣಗುರು ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾರಾಯಣಗುರು ಕೇವಲ ಒಬ್ಬ ಸಂತರಾಗಿರಲಿಲ್ಲ, ಸಮಾನತೆ ಮತ್ತು ನೈತಿಕತೆಯ ಚಳುವಳಿಯಾಗಿದ್ರು ಅಂತ ಕೊಂಡಾಡಿದರು. ಸಮಾನತೆ ಮತ್ತು ನೈತಿಕತೆಯ ಚಳುವಳಿಯಾಗಿದ್ರು ನಾರಾಯಣಗುರು. ಅವರು ಅನ್ಯಾಯವನ್ನ ಬೇರು ಸಮೇತ ಕಿತ್ತು ಹಾಕಿದವರು, ದೌರ್ಜನ್ಯ ಅಡಿಸಿ ಸಾಮಾಜಿಕ ನ್ಯಾಯದ ಕಡೆ ಮುನ್ನಡೆಸಿದವರು. ಇದೇ ನಾರಾಯಣ ಗುರುಗಳು ಕಂಡ ಭಾರತ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆಗೆ ವೇದಿಕೆ ಹಂಚಿಕೊಂಡ್ರು ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು, ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮಧ್ಯದಲ್ಲಿ ಒಂದಿಷ್ಟು ವಾಗ್ದಾಳಿಗಳು, ಕೋಗಿಲು ಲೇಔಟ್ ನಿರಾಶ್ರಿತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಇದೇ ಸಮಯದಲ್ಲೇ ಇಬ್ಬರು ಸಿಎಂಗಳು ವೇದಿಕೆ ಹಂಚಿಕೊಂಡಿರು. ದಿ ಸೆಂಟ್ರಲ್ ಪೋಸ್ಟ್ ಬಿಹೈಂಡ್ ಶಿವಗಿರಿ ಇಸ್ ಶ್ರೀ ನಾರಾಯಣ್ ಗುರು, not merely as a saint but as one of India's greatest social philosophers. Narayan Guru did not seek reform within injustice. He dismantled injustice at its roots. Suffocating under the weight of caste apartheid, ritual pollution and graded inequality, Guru proclaimed a truth that remains revolutionary even today: one caste, one religion, one God for humankind. This was not a poetic statement. It was political theology, a direct challenge of Manu Smriti-backed hierarchy, religious monopoly and social exclusion. Narayan Guru's philosophy embodied that what Kannada poet laureate Kuvempu later articulated as Vishwamanava, a vision of casteless, fearless and human society. ಏನು ಕ್ರಮ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಬಾಗಲಕೋಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಭೀಕರ ಅಪಘಾತ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ನಡುವೆ ನಡೆದಂತಹ ಮುಖಾಮುಖಿ ಡಿಕ್ಕಿ, ಬಸ್ ಚಾಲಕನ ಕಾಲುಗಳು ಕಟ್ಟಾಗಿ ಹೋಗಿದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಬಸ್ ಡ್ರೈವರ್ ಕಾಲುಗಳು ಕಟ್ಟಾಗಿದೆ. ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್. ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಅಪಘಾತ ಲೋಕಾಪುರ ಹೊರ ವಲಯದಲ್ಲಿ ನಡೆದಿದೆ. ಈ ಡೆಡ್ಲಿ ಆಕ್ಸಿಡೆಂಟ್ ನ ದೃಶ್ಯವನ್ನು ಸ್ಕ್ರೀನ್ ನೋಡ್ತಾ ಇದ್ದೀರಿ. ಅಪ್ಪಚ್ಚಿಯಾಗಿ ಹೋಗಿದೆ ಬಸ್. ಎಲ್ಲ ಸೀಟ್ಗಳು ಕೂಡ ಮುರಿದು ಹೋಗ್ಬಿಟ್ಟಿದ್ದಾವೆ. ಆ ಒಂದು ವೇಗದಲ್ಲಿ ಹೊಡೆದಿರು ಲಾರಿ ಮತ್ತು ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. ನೋಡಿ, ಎರಡು ಯಾವ ರೀತಿಯಾಗಿ ಎದುರು ಬದ್ರು ಡಿಕ್ಕಿಯಾಗಿರೋದು. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಸ್ ಡ್ರೈವರ್ನ ಕಾಲುಗಳು ಕಟ್ಟಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಡಿಕ್ಕಿ ರಭಸಕ್ಕೆ ಸಂಪೂರ್ಣ ಬಸ್ ಮುಂಭಾಗ ಅಲ್ಲ, ಒಂದು ಅರ್ಧಕ್ಕರ್ಧ ಬಸ್ಸೇ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಮುಂದೆ ಕುಂದಂತಹ ಪ್ರಯಾಣಿಕರೇನಿದ್ರು ಬಸ್ನಲ್ಲಿ, ಒಂದು 3-4 ರೌಂಡ್ ಸೀಟ್ಗಳಲ್ಲಿದ್ದಂಥ ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಎಲ್ಲ ಸೀಟ್ಗಳು ಮುರಿದು ಹೋಗ್ಬಿಟ್ಟಿದ್ದಾವೆ. ನೋಡಿ, ಡ್ರೈವರ್ ಬಲಭಾಗಕ್ಕೆ ಹೊಡೆದಿರೋದ್ರಿಂದ ಬಸ್ ಡ್ರೈವರ್ನ ಕಾಲುಗಳು ಕಟ್ಟಾಗಿ ಹೋಗಿದ್ದಾವೆ. ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬಸ್ ಚಾಲಕನ ಕಾಲು ಕಟ್ಟಾಗಿರೋದು, ವೃದ್ಧೆಯೊಬ್ಬರ ಕಾಲು ಕಟ್ಟಾಗಿರೋದು, ಈ ರೀತಿಯಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದಿಷ್ಟು ಜನರ ಸ್ಥಿತಿ ಚಿಂತಾಜನಕ ಅನ್ನುವಂಥ ಮಟ್ಟಿಗೆ ಆದಂಥ ಡೆಡ್ಲಿ ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡೆಡ್ಲಿ ಆಕ್ಸಿಡೆಂಟ್ ದೃಶ್ಯ ನೋಡ್ತಾ ಇದ್ದೀವಿ ನಾವು. ಎಲ್ಲರೂ ಔಟ್ ಆಫ್ ಡೇಂಜರ್ ಅಂತ ಮಾಹಿತಿ ಸಿಗ್ತಾ ಇದೆ. ಹೇಗೆ ಗಂಭೀರ ಗಾಯ ಅಂದ್ರೆ ಎಷ್ಟು ಜನರು ಆ ಸ್ಥಿತಿಯಲ್ಲಿದ್ದಾರೆ? ಅರುಣ್, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಹೊರಲೇರಿರ್ತಿ ಘಟನೆ ನಡೆದಿರುವಂತದ್ದು. ಏನು ಬಾಗಲಕೋಟೆ ಡಿಪೋಗೆ ಸೇರಿದಂತಹ ಕೆಎಸ್ಆರ್ಟಿಸಿ ಬಸ್ಸು ಬೆಳಗಾವಿ ಕಡೆಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ
ಲಾರಿ ಒಂದು ಎದುರಿಗೆ ಬಂದಂತ ಸಂದರ್ಭದಲ್ಲಿ ಪರಸ್ಪರ ಮುಖಾಮುಖಿ ಡಿಕ್ಕಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಡಿಕ್ಕಿಯ ರಭಸಕ್ಕೆ ದೃಶ್ಯದಲ್ಲಿ ಕೂಡ ನೋಡಬಹುದು ಬಸ್ಸಿನ ಬಲಭಾಗ ಏನು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಈ ಒಂದು ಘಟನೆಯಿಂದಾಗಿ ಇದೀಗ ಬಸ್ನ ಚಾಲಕನ ಕಾಲ್ ಕಟ್ಟಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅದ್ರ ಜೊತೆಗೇನೆ ಡ್ರೈವರ್ನ ಹಿಂಭಾಗದಲ್ಲಿ ಕುಳಿತಂತಹ ಮಹಿಳೆ ಕೂಡ ಕಾಲ್ ಕಟ್ಟಾಗಿರುವಂತದ್ದು ಕೂಡ ಇದೆ. ಇನ್ನುಳಿದಂತೆ 4-5 ಜನರಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನ ಸದ್ಯಕ್ಕೆ ಲೋಕಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಗಂಭೀರ ಗಾಯಗೊಂಡಂತವ್ರನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸುವಂತಹ ಸಾಧ್ಯತೆಗಳಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಇದೀಗ ಲೋಕಾಪುರ ಪೊಲೀಸರು ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಆಕ್ಸಿಡೆಂಟ್ನ ದೃಶ್ಯ ನೋಡ್ತಾ ಇದ್ದೀವಿ. ನಜ್ಜುಗುಜ್ಜಾಗಿ ನಿಂತಹ ಲಾರಿ ಮತ್ತು ಬಸ್ಸನ್ನು ಹೊರತೆಗೆಯುವಂಥ ಕಾರ್ಯಾಚರಣೆ ಒಂದು ಕಡೆ, ಮತ್ತೊಂದು ಕಡೆ ಎಲ್ಲೆಂದರಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ವ್ಯಕ್ತಿಗಳು, ಬಸ್ನಲ್ಲಿದ್ದಂಥ ಡ್ರೈವರ್ ಮತ್ತು ಪ್ರಯಾಣಿಕರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ರಸ್ತೆಯಲ್ಲಿ.